ಮುಂದಿನ ಸುದ್ದಿ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಐಪಿಎಲ್ ಟಿಕೆಟ್ ಸಂಗ್ರಾಮ. ಐಪಿಎಲ್ ಉಚಿತ ಟಿಕೆಟ್ಗೆ ಜನಪ್ರತಿನಿಧಿಗಳು ಪಟ್ಟು ಹಿಡಿದಿದ್ದಾರೆ. ಸದನದಲ್ಲೇ ಫ್ರೀ ಟಿಕೆಟ್ಗೆ ಜನನಾಯಕರು ಬೇಡಿಕೆ ಇಟ್ಟಿದ್ದಾರೆ. ಪಕ್ಷಾತೀತವಾಗಿ ನಮ್ಮ ಫ್ಯಾಮಿಲಿಗೊಂದು ಟಿಕೆಟ್ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಜನನಾಯಕರ ಬೇಡಿಕೆ ಪಕ್ಷಾತೀತವಾಗಿದೆ. ಫ್ಯಾಮಿಲಿಗೆ ಫ್ರೀ ಟಿಕೆಟ್ಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಶಾಸಕರ ಡಿಮ್ಯಾಂಡ್ ಸಮರ್ಥಿಸಿಕೊಂಡ ಸರ್ಕಾರ ಫ್ರೀ ಟಿಕೆಟ್ ಬೇಡಿಕೆ ಪರ ಬ್ಯಾಟ್ ಬೀಸಿದ ಡಿಸಿಎಂ ಹಾಗೆ ಹೋಮ್ ಮಿನಿಸ್ಟರ್. ಇವ್ರ ಮನೆಯವರಿಗೆಲ್ಲ ಟಿಕೆಟ್ ಕೊಡಬೇಕಂತೆ. ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಕೇಳಿದ್ದಾರೆ. ಐಪಿಎಲ್ ಟಿಕೆಟ್ ನಮ್ಮನೆಯವರಿಗೆಲ್ಲ ಕೊಡಬೇಕು ಫ್ರೀ ಆಗಿ ಅಂತ ಹೇಳಿ ಡಿಸಿಎಂ ಅದಕ್ಕೆ ಧ್ವನಿಗೂಡಿಸಿದ್ದಾರೆ. ಗೃಹ ಸಚಿವರು ಕೂಡ ಧ್ವನಿಗೂಡಿಸಿದ್ದಾರೆ. ಅಲ್ಲ, ಅವರು ಶಾಸಕರುಗಳಿಗೆ ಐಪಿಎಲ್ ಪಂದ್ಯಾವಳಿಯನ್ನ ನೋಡೋದಕ್ಕೆ ಉಚಿತವಾಗಿ ಟಿಕೆಟ್ ಕೊಡುವಂತ ವಿಚಾರ ಇತ್ತಲ್ಲ, ಇದ್ರ ಬಗ್ಗೆ ಜನಾಭಿಪ್ರಾಯವನ್ನು ಕೇಳಿದಾಗ ಜನ ಎಲ್ಲ ಕ್ಯಾಕರಿಸಿ ಉಗಿತಾ ಇದ್ದಾರೆ. ಜನನಾಯಕರ ಡಿಮ್ಯಾಂಡ್ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದೆ. ಇಂಥ ನಾಯಕರಿಗೆ ವೋಟ್ ಹಾಕಬಾರದು ಹೀಗಂತೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯುದ್ಧದಿಂದಾಗಿ ಜನರ ಜೀವನವೇ ಅಸ್ತವ್ಯಸ್ತವಾಗಿದೆ. ಜನರು ಗ್ಯಾಸ್ ಪೆಟ್ರೋಲ್ಗಾಗಿ ಪರದಾಡ್ತಿದ್ದಾರೆ. ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ. ಬೆಂಗಳೂರಿನಲ್ಲಿ ರಸ್ತೆ ಕಸದ ಸಮಸ್ಯೆ ಕಾಡ್ತಾ ಇದೆ. ಈ ವಿಚಾರ ಚರ್ಚೆ ಮಾಡದೆ ಐಪಿಎಲ್ ಸಮಾಲೋಚನೆಯನ್ನ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರಲ್ಲ. ಐಪಿಎಲ್ ಟಿಕೆಟ್ ಬೇಕು ಅಂತ ಹೇಳಿ ನಮ್ಮ ಫ್ಯಾಮಿಲಿಯವರಿಗೆಲ್ಲ ಟಿಕೆಟ್ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರಲ್ಲ. ಜನ ಎಲ್ಲ ಗರಂ ಆಗಿದ್ದಾರೆ. ಬೆಂಗಳೂರಿಗರೆಲ್ಲ ಗರಂ ಆಗಿದ್ದಾರೆ. ಸರ್ಕಾರದ ಶಾಸಕರು ನಿನ್ನೆ ಸದನದಲ್ಲಿ ಐಪಿಎಲ್ ವಿಚಾರವಾಗಿ ಐಪಿಎಲ್ ಟಿಕೆಟ್ ವಿಚಾರವಾಗಿ ಮಾತಾಡಿದ್ರು. ಐಪಿಎಲ್ ಟಿಕೆಟ್ ಕೊಡ್ತಿಲ್ಲ, ಬ್ಲಾಕ್ ಅಲ್ಲಿ ಮಾಡ್ತಿದ್ದಾರೆ, ನಮ್ಮ ಮಕ್ಕಳು ನಮ್ಮ ಹೆಂಡತಿ ಸಹ ಹೋಗ್ಬೇಕಂತಿದ್ದಾರೆ, ಟಿಕೆಟ್ ಸಿಗ್ತಿಲ್ಲ, ಕೆಸಿ ಅವರು ಕೊಡ್ತಿಲ್ಲ ಎಂಬುದು ಸದನದಲ್ಲಿ ಡಿಸ್ಕಷನ್ ಆಯ್ತು. ಬಟ್ ಇದೀಗ ಜನಾಕ್ರೋಶ ಕೇಳಿ ಬಂದಿದೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿಲ್ಲ, ಗ್ಯಾಸ್ ಸಿಗ್ತಿಲ್ಲ, ಪೆಟ್ರೋಲ್ ಸಿಗ್ತಿಲ್ಲ, ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಟ್ ಇವರಿಗೆ ಐಪಿಎಲ್ ಟಿಕೆಟ್ ವಿಚಾರವಾಗಿ ಸದನದಲ್ಲಿ ಮಾತಾಡ್ತಿದ್ರು ಸರಿಯಲ್ಲ ಎಂಬುದು ಒಂದು ಕಡೆ ಆಕ್ರೋಶ ಹೊರಹಾಗ್ತದೆ. ನಮ್ಮ ಜೊತೆಯಲ್ಲಿ ಸಾಕಷ್ಟು ಸಾರ್ವಜನಿಕರು ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿನ್ನೆ ಸದನದಲ್ಲಿ ಡಿಸ್ಕಷನ್ ಆಯ್ತು, ಐಪಿಎಲ್ ಟಿಕೆಟ್ ವಿಚಾರವಾಗಿ ಶಾಸಕರು ಮಾತಾಡಿದ್ರು, ಏನ್ ಹೇಳಿದ್ರು ಸರ್ ಅಂತ? ಸರ್, ಅವರು ಕೇಳಿದ್ದು ಸರಿ ಇಲ್ಲ. ಯಾಕಂದ್ರೆ ನೋಡಿ, ಅವ್ರು ದುಡ್ಡು ಕೊಟ್ಟು ಹೋಗ್ಲಿ. ಯಾಕಂದ್ರೆ ಅವ್ರಿಗೆ ಫ್ರೀ ಟಿಕೆಟ್ ಕೊಡ್ಬೇಕು, ಎಲ್ರಿಗೂ ಫ್ರೀ ಕೊಡಿ. ಅದು ಆಗದೆ ಇರೋ ಕೆಲಸ. ಫಸ್ಟ್ ನಮಗೆ ತೊಂದರೆ ಇರೋದು ಟ್ರಾಫಿಕ್ದು, ಇದು ಪ್ರಾಬ್ಲಮ್ ಇರೋದು ಗ್ಯಾಸ್ದು, ಅದನ್ನ ಸರ್ ಮಾಡಬೇಕು. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಟಿಕೆಟ್ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ನ್ಯೂಸ್ ವಿವಿಧ ಭಾರತಿನಲ್ಲಿ ಕೇಳಿದೆ, ಅದು ಸರಿ ಇಲ್ಲ. ಸಮಸ್ಯೆ ತುಂಬಾ ಇದೆ ರಾಜ್ಯದಲ್ಲಿ. ಇವರು ಐಪಿಎಲ್ ಟಿಕೆಟ್ ವಿಚಾರವಾಗಿ ಮಾತಾಡ್ತಾರೆ ಸದನದಲ್ಲಿ. ತುಂಬಾ ತಪ್ಪು ರೀ. ಇಟ್ಸ್ ಆಕ್ಚುಲಿ ಒಂಥರ ಇನ್ಸಲ್ಟ್ ಬೇರೆ ಅವ್ರಿಗೆ. ಅರ್ಥ ಮಾಡಬೇಕು. ಅವರು ಸೇವಾಗೋಸ್ಕರ ಕೂತಿದ್ದಾರೆ, ಈ ಪ್ರಿವಿಲೇಜಸ್ಗೋಸ್ಕರ ಕೂತಿಲ್ಲ. ಅವ್ರಿಗೆ ಅದು ಕೇಳಲೇಬಾರ್ದು. ತುಂಬಾ ಲೈಕ್ ಇಟ್ಸ್ ಟೂ ಎಂಬ್ಯಾರಸಿಂಗ್. ಲೀಡರ್ ಆಗಿ ಈ ತರ ಮಾತಾಡ್ತಾರೆ ಅಂದ್ರೆ ತುಂಬಾ ತಪ್ಪು. ಯಾಕಂದ್ರೆ ಸದನದಲ್ಲಿ ಹಲವಾರು ಮುಂದಿನ ಸುದ್ದಿ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಐಪಿಎಲ್ ಟಿಕೆಟ್ ಸಂಗ್ರಾಮ. ಐಪಿಎಲ್ ಉಚಿತ ಟಿಕೆಟ್ಗೆ ಜನಪ್ರತಿನಿಧಿಗಳು ಪಟ್ಟು ಹಿಡಿದಿದ್ದಾರೆ. ಸದನದಲ್ಲೇ ಫ್ರೀ ಟಿಕೆಟ್ಗೆ ಜನನಾಯಕರು ಬೇಡಿಕೆ ಇಟ್ಟಿದ್ದಾರೆ. ಪಕ್ಷಾತೀತವಾಗಿ ನಮ್ಮ ಫ್ಯಾಮಿಲಿಗೊಂದು ಟಿಕೆಟ್ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಜನನಾಯಕರ ಬೇಡಿಕೆ ಪಕ್ಷಾತೀತವಾಗಿದೆ. ಫ್ಯಾಮಿಲಿಗೆ ಫ್ರೀ ಟಿಕೆಟ್ಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಶಾಸಕರ ಡಿಮ್ಯಾಂಡ್ ಸಮರ್ಥಿಸಿಕೊಂಡ ಸರ್ಕಾರ ಫ್ರೀ ಟಿಕೆಟ್ ಬೇಡಿಕೆ ಪರ ಬ್ಯಾಟ್ ಬೀಸಿದ ಡಿಸಿಎಂ ಹಾಗೆ ಹೋಮ್ ಮಿನಿಸ್ಟರ್. ಇವ್ರ ಮನೆಯವರಿಗೆಲ್ಲ ಟಿಕೆಟ್ ಕೊಡಬೇಕಂತೆ. ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಕೇಳಿದ್ದಾರೆ. ಐಪಿಎಲ್ ಟಿಕೆಟ್ ನಮ್ಮನೆಯವರಿಗೆಲ್ಲ ಕೊಡಬೇಕು ಫ್ರೀ ಆಗಿ ಅಂತ ಹೇಳಿ ಡಿಸಿಎಂ ಅದಕ್ಕೆ ಧ್ವನಿಗೂಡಿಸಿದ್ದಾರೆ. ಗೃಹ ಸಚಿವರು ಕೂಡ ಧ್ವನಿಗೂಡಿಸಿದ್ದಾರೆ. ಅಲ್ಲ, ಅವರು ಶಾಸಕರುಗಳಿಗೆ ಐಪಿಎಲ್ ಪಂದ್ಯಾವಳಿಯನ್ನ ನೋಡೋದಕ್ಕೆ ಉಚಿತವಾಗಿ ಟಿಕೆಟ್ ಕೊಡುವಂತ ವಿಚಾರ ಇತ್ತಲ್ಲ, ಇದ್ರ ಬಗ್ಗೆ ಜನಾಭಿಪ್ರಾಯವನ್ನು ಕೇಳಿದಾಗ ಜನ ಎಲ್ಲ ಕ್ಯಾಕರಿಸಿ ಉಗಿತಾ ಇದ್ದಾರೆ. ಜನನಾಯಕರ ಡಿಮ್ಯಾಂಡ್ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದೆ. ಇಂಥ ನಾಯಕರಿಗೆ ವೋಟ್ ಹಾಕಬಾರದು ಹೀಗಂತೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯುದ್ಧದಿಂದಾಗಿ ಜನರ ಜೀವನವೇ ಅಸ್ತವ್ಯಸ್ತವಾಗಿದೆ. ಜನರು ಗ್ಯಾಸ್ ಪೆಟ್ರೋಲ್ಗಾಗಿ ಪರದಾಡ್ತಿದ್ದಾರೆ. ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ. ಬೆಂಗಳೂರಿನಲ್ಲಿ ರಸ್ತೆ ಕಸದ ಸಮಸ್ಯೆ ಕಾಡ್ತಾ ಇದೆ. ಈ ವಿಚಾರ ಚರ್ಚೆ ಮಾಡದೆ ಐಪಿಎಲ್ ಸಮಾಲೋಚನೆಯನ್ನ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರಲ್ಲ. ಐಪಿಎಲ್ ಟಿಕೆಟ್ ಬೇಕು ಅಂತ ಹೇಳಿ ನಮ್ಮ ಫ್ಯಾಮಿಲಿಯವರಿಗೆಲ್ಲ ಟಿಕೆಟ್ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರಲ್ಲ. ಜನ ಎಲ್ಲ ಗರಂ ಆಗಿದ್ದಾರೆ. ಬೆಂಗಳೂರಿಗರೆಲ್ಲ ಗರಂ ಆಗಿದ್ದಾರೆ. ಸರ್ಕಾರದ ಶಾಸಕರು ನಿನ್ನೆ ಸದನದಲ್ಲಿ ಐಪಿಎಲ್ ವಿಚಾರವಾಗಿ ಐಪಿಎಲ್ ಟಿಕೆಟ್ ವಿಚಾರವಾಗಿ ಮಾತಾಡಿದ್ರು. ಐಪಿಎಲ್ ಟಿಕೆಟ್ ಕೊಡ್ತಿಲ್ಲ, ಬ್ಲಾಕ್ ಅಲ್ಲಿ ಮಾಡ್ತಿದ್ದಾರೆ, ನಮ್ಮ ಮಕ್ಕಳು ನಮ್ಮ ಹೆಂಡತಿ ಸಹ ಹೋಗ್ಬೇಕಂತಿದ್ದಾರೆ,
ಟಿಕೆಟ್ ಸಿಗ್ತಿಲ್ಲ, ಕೆಸಿ ಅವರು ಕೊಡ್ತಿಲ್ಲ ಎಂಬುದು ಸದನದಲ್ಲಿ ಡಿಸ್ಕಷನ್ ಆಯ್ತು. ಬಟ್ ಇದೀಗ ಜನಾಕ್ರೋಶ ಕೇಳಿ ಬಂದಿದೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿಲ್ಲ, ಗ್ಯಾಸ್ ಸಿಗ್ತಿಲ್ಲ, ಪೆಟ್ರೋಲ್ ಸಿಗ್ತಿಲ್ಲ, ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಟ್ ಇವರಿಗೆ ಐಪಿಎಲ್ ಟಿಕೆಟ್ ವಿಚಾರವಾಗಿ ಸದನದಲ್ಲಿ ಮಾತಾಡ್ತಿರೋದು ಸರಿಯಲ್ಲ ಎಂಬುದು ಒಂದು ಕಡೆ ಆಕ್ರೋಶ ಹೊರಗ್ತದೆ. ನಮ್ಮ ಜೊತೆಯಲ್ಲಿ ಸಾಕಷ್ಟು ಸಾರ್ವಜನಿಕರು ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿನ್ನೆ ಸದನದಲ್ಲಿ ಡಿಸ್ಕಷನ್ ಆಯ್ತು, ಐಪಿಎಲ್ ಟಿಕೆಟ್ ವಿಚಾರವಾಗಿ ಶಾಸಕರು ಮಾತಾಡಿದ್ರು, ಏನ್ ಹೇಳಿದ್ರು ಸರ್ ಅಂತ? ಸರ್, ಅವರು ಕೇಳಿದ್ದು ಸರಿ ಇಲ್ಲ. ಯಾಕಂದ್ರೆ ನೋಡಿ, ಅವ್ರು ದುಡ್ಡು ಕೊಟ್ಟು ಹೋಗ್ಲಿ. ಯಾಕಂದ್ರೆ ಅವ್ರಿಗೆ ಫ್ರೀ ಟಿಕೆಟ್ ಕೊಡ್ಬೇಕು, ಎಲ್ರಿಗೂ ಫ್ರೀ ಕೊಡಿ. ಅದು ಆಗದೆ ಇರೋ ಕೆಲಸ. ಫಸ್ಟ್ ನಮಗೆ ತೊಂದರೆ ಇರೋದು ಟ್ರಾಫಿಕ್ದು, ಇದು ಪ್ರಾಬ್ಲಮ್ ಇರೋದು ಗ್ಯಾಸ್ದು, ಅದನ್ನ ಸರ್ ಮಾಡಬೇಕು. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಟಿಕೆಟ್ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ನ್ಯೂಸ್ ವಿವಿಧ ಭಾರತಿನಲ್ಲಿ ಕೇಳಿದೆ, ಅದು ಸರಿ ಇಲ್ಲ. ಸಮಸ್ಯೆ ತುಂಬಾ ಇದೆ ರಾಜ್ಯದಲ್ಲಿ. ಇವರು ಐಪಿಎಲ್ ಟಿಕೆಟ್ ವಿಚಾರವಾಗಿ ಮಾತಾಡ್ತಾರೆ ಸದನದಲ್ಲಿ. ತುಂಬಾ ತಪ್ಪು ರೀ. ಇಟ್ಸ್ ಆಕ್ಚುಲಿ ಒಂಥರ ಇನ್ಸಲ್ಟ್ ಬೇರೆ ಅವ್ರಿಗೆ. ಅರ್ಥ ಮಾಡಬೇಕು, ಅವರು ಸೇವಾಗೋಸ್ಕರ ಕೂತಿದ್ದಾರೆ, ಈ ಪ್ರಿವಿಲೇಜಸ್ಗೋಸ್ಕರ ಕೂತಿಲ್ಲ. ಅವ್ರಿಗೆ ಅದು ಕೇಳಲೇಬಾರ್ದು. ತುಂಬಾ ಲೈಕ್ ಇಟ್ಸ್ ಟೂ ಎಂಬ್ಯಾರೆಸಿಂಗ್. ಲೀಡರ್ ಆಗಿ ಈ ತರ ಮಾತಾಡ್ತಾರೆ ಅಂದ್ರೆ ತುಂಬಾ ತಪ್ಪು ಸರ್. ಯಾಕಂದ್ರೆ ಸದನದಲ್ಲಿ ಹಲವಾರು ಮುಂದಿನ ಸುದ್ದಿ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಐಪಿಎಲ್ ಟಿಕೆಟ್ ಸಂಗ್ರಾಮ. ಐಪಿಎಲ್ ಉಚಿತ ಟಿಕೆಟ್ಗೆ ಜನಪ್ರತಿನಿಧಿಗಳು ಪಟ್ಟು ಹಿಡಿದಿದ್ದಾರೆ. ಸದನದಲ್ಲೇ ಫ್ರೀ ಟಿಕೆಟ್ಗೆ ಜನನಾಯಕರು ಬೇಡಿಕೆ ಇಟ್ಟಿದ್ದಾರೆ. ಪಕ್ಷಾತೀತವಾಗಿ ನಮ್ಮ ಫ್ಯಾಮಿಲಿಗೊಂದು ಟಿಕೆಟ್ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಜನನಾಯಕರ ಬೇಡಿಕೆ ಪಕ್ಷಾತೀತವಾಗಿದೆ. ಫ್ಯಾಮಿಲಿಗೆ ಫ್ರೀ ಟಿಕೆಟ್ಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಶಾಸಕರ ಡಿಮ್ಯಾಂಡ್ ಸಮರ್ಥಿಸಿಕೊಂಡ ಸರ್ಕಾರ ಫ್ರೀ ಟಿಕೆಟ್ ಬೇಡಿಕೆ ಪರ ಬ್ಯಾಟ್ ಬೀಸಿದ ಡಿಸಿಎಂ ಹಾಗೆ ಹೋಮ್ ಮಿನಿಸ್ಟರ್. ಇವರು ಮನೆಯವರಿಗೆಲ್ಲ ಟಿಕೆಟ್ ಕೊಡಬೇಕಂತೆ. ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಕೇಳಿದ್ದಾರೆ. ಐಪಿಎಲ್ ಟಿಕೆಟ್ ನಮ್ಮನೆಯವರಿಗೆಲ್ಲ ಕೊಡಬೇಕು ಫ್ರೀ ಆಗಿ ಅಂತ ಹೇಳಿ ಡಿಸಿಎಂ ಅದಕ್ಕೆ ಧ್ವನಿಗೂಡಿಸಿದ್ದಾರೆ. ಗೃಹ ಸಚಿವರು ಕೂಡ ಧ್ವನಿಗೂಡಿಸಿದ್ದಾರೆ. ಅಲ್ಲ, ಅವರು ಶಾಸಕರುಗಳಿಗೆ ಐಪಿಎಲ್ ಪಂದ್ಯಾವಳಿಯನ್ನ ನೋಡೋದಕ್ಕೆ ಉಚಿತವಾಗಿ ಟಿಕೆಟ್ ಕೊಡುವಂತ ವಿಚಾರ ಇತ್ತಲ್ಲ, ಇದ್ರ ಬಗ್ಗೆ ಜನಾಭಿಪ್ರಾಯವನ್ನು ಕೇಳಿದಾಗ ಜನ ಎಲ್ಲ ಕ್ಯಾಕರಿಸಿ ಉಗಿತಾ ಇದ್ದಾರೆ. ಜನನಾಯಕರ ಡಿಮ್ಯಾಂಡ್ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದೆ. ಇಂಥ ನಾಯಕರಿಗೆ ವೋಟ್ ಹಾಕಬಾರದು ಹೀಗಂತೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯುದ್ಧದಿಂದಾಗಿ ಜನರ ಜೀವನವೇ ಅಸ್ತವ್ಯಸ್ತವಾಗಿದೆ. ಜನರು ಗ್ಯಾಸ್ ಪೆಟ್ರೋಲ್ಗಾಗಿ ಪರದಾಡ್ತಿದ್ದಾರೆ. ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ. ಬೆಂಗಳೂರಿನಲ್ಲಿ ರಸ್ತೆ ಕಸದ ಸಮಸ್ಯೆ ಕಾಡ್ತಾ ಇದೆ. ಈ ವಿಚಾರ ಚರ್ಚೆ ಮಾಡದೆ ಐಪಿಎಲ್ ಸಮಾಲೋಚನೆಯನ್ನ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರಲ್ಲ. ಐಪಿಎಲ್ ಟಿಕೆಟ್ ಬೇಕು ಅಂತ ಹೇಳಿ, ನಮ್ಮ ಫ್ಯಾಮಿಲಿಯವರಿಗೆಲ್ಲ ಟಿಕೆಟ್ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರಲ್ಲ. ಜನ ಎಲ್ಲ ಗರಂ ಆಗಿದ್ದಾರೆ. ಬೆಂಗಳೂರಿಗರೆಲ್ಲ ಗರಂ ಆಗಿದ್ದಾರೆ. ಸರ್ಕಾರದ ಶಾಸಕರು ನಿನ್ನೆ ಸದನದಲ್ಲಿ ಐಪಿಎಲ್ ವಿಚಾರವಾಗಿ, ಐಪಿಎಲ್ ಟಿಕೆಟ್ ವಿಚಾರವಾಗಿ ಮಾತಾಡಿದ್ರು. ಐಪಿಎಲ್ ಟಿಕೆಟ್ ಕೊಡ್ತಿಲ್ಲ, ಬ್ಲಾಕ್ ಅಲ್ಲಿ ಮಾಡ್ತಿದ್ದಾರೆ, ನಮ್ಮ ಮಕ್ಕಳು ನಮ್ಮ ಹೆಂಡತಿ ಸಹ ಹೋಗ್ಬೇಕಂತಿದ್ದಾರೆ, ಟಿಕೆಟ್ ಸಿಗ್ತಿಲ್ಲ, ಕೆಸಿ ಅವರು ಕೊಡ್ತಿಲ್ಲ ಎಂಬುದು ಸದನದಲ್ಲಿ ಡಿಸ್ಕಷನ್ ಆಯ್ತು.